ಏನ್ ಮಾಡ್ಲೆ ಏನ್ ಆತ್ಲಾಗಿ ಮನೆಗೂ ನೀರಿಲ್ಲ. ಅಲ್ಲಮ್ಮ ಏನಮ್ಮ? ಯಾರ? ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರಮ್ಮ. ಅಲ್ಲಿಂದ ಕೇಳ್ಕೊ ಬರ್ತಾ ಇದ್ದೀನಿ, ಆ ಬೋರಲ್ಲ ದಡ 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 ಅಂತೇಳಿ ಜೋರು ಹೊಡೆದು ಮುರಿದಾಕ್ಬಿಟ್ಟಲ್ಲ, ಕುಡಿಯೋ ನೀರಿಗೆಲ್ಲ ಎಷ್ಟು ತೊಂದರೆ ಆಯ್ತೇಳು? ಅಲ್ಲ ಸ್ವಾಮಿ, ಆ ಬೋರ್ವೆಲ್ಲ ನನಗೆ ಬೇಕು ಅಂತ ಮುರಿದಾಕಿದ್ದೀನ. ಏನ ನೀರ್ ಸ್ವಲ್ಪ ದಪ್ಪ ಬರ್ಲಿ ಅಂತ ಮ್ಯಾಕು ಕೆಳಕು ಹಿಂಗ್ ಜೋರಾಗಿ ಅನ್ನಪ್ಪ, ಲಟಕ್ಕಂತ ಮುರ್ಕಂತು. ನಾನೇ ಮಾಡಕ್ಕಾಗ್ತೈತೆ? ಅಲ್ಲಮ್ಮ, ಇವಾಗ ಒಂದು ಸಣ್ಣ ನೆಲ್ಲಿ ಆಗ್ಲಿ ಒಂದು ಬೋರಲ್ ಆಗ್ಲಿ ಯಾತಕ್ಕೋಸ್ಕರ ಕೊಡ್ತಾರೆ ಹೇಳಿ? ಹಳ್ಳಿ ಜನಗಳು ಶುದ್ಧವಾದ ನೀರು ಕುಡಿಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಇದೆಲ್ಲ ಮಾಡ್ಕೊಡ್ತಾರೆ. ಇವಾಗ ಬೋರಲ್ ಮುರಿದಾಕಿದೀರಾ, ಕುಡಿಯೋಕೆಲ್ಲ ನೀರೆಲ್ಲ ಎಲ್ಲ ತರ್ತೀರಾ? ನಮ್ಮೂರಲ್ಲಿ ಬಾವಿಗಳು ಬೇಕಾದಷ್ಟು ಇದಾವ ಸ್ವಾಮಿ. ನೋಡಮ್ಮ, ಕೆರೆಯೊಳಗೆಲ್ಲ ಬಾವಿನೇ ನೋಡಿ. ಯಜಮಾನ್ರೆ, ನಿಮ್ಮ ಕಳಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಕಡೆಯಿಂದ ನೋಡಿ ಒಂದು ನಾವು ಗೊಂಬೆ ಆಟ ತೋರಿಸಕ್ಕೆ ಎಲ್ಲೆಡೆ ಆರೋಗ್ಯ, ಎಲ್ಲರಿಗೂ ಬೇಕು ಆರೋಗ್ಯ. ಎಲ್ಲ ವಸ್ತುಗಳನ್ನ ನಾವು ತುಂಬ್ಕೋಬಹುದು, ಆರೋಗ್ಯ ಅನ್ನೋ ವಸ್ತು ನಾವು ಎಲ್ಲಿಂದಲೂ ತರಕ್ಕಾಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕೈಯಾರೆ ನಮ್ಮ ಶರೀರವನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳಕ್ ಬಂದಿದೀಯ. ಭಾರತಮ್ಮ, ಊರೊಳಗೆ ಹೋಗೋಣ, ಎಲ್ಲ ಜನ ಸೇರಿಸ್ತೀನಿ, ನಿನ್ನ ಕಾರ್ಯಕ್ರಮ ತೋರಿಸುವಂತೆ. ಭಾರತಮ್ಮ, ಊರೊಳಗೆ ಹೋಗೋಣಪ್ಪ. ನಡ್ರಿ ಯಜಮಾನ್ರೆ, ನಡ್ರಿ ಹೋಗೋಣ, ನಡ್ರಿ. ಬೆಟ್ಟದ ಕೆಳಗೊಂದು ಊರು, ಆ ಊರಲ್ಲಿ ರೈತರ ನೂರಾರು ಸೋರು. ಬೆಟ್ಟದ ಕೆಳಗೊಂದು ಊರು, ಬೆಟ್ಟದ ಕೆಳಗೊಂದು ಊರು, ಆ ಊರಲ್ಲಿ ರೈತರ ನೂರಾರು ಸೋರು. ಬೆಟ್ಟದ ಕೆಳಗೊಂದು ಊರು. ಅಯ್ಯೋ 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 ಅಯ್ಯೋ, ಏನ್ ಯಜಮಾನ್ರೆ ಬರ್ತಾ ಬರ್ತಾ ಊರೊಳಗೆ ಬರ್ತಾ ಇದೀವಿ, ಚರಂಡಿ ಒಳಗೆಲ್ಲ ನೀರೆಲ್ಲ ನಿಂತಿದೆ, ಮನೆ ಸುತ್ತಮುತ್ತ ಗಲೀಜಾಗಿದೆ, ಎಲ್ಲಿ ನೋಡಿದ್ರು ಕಸ ಕಸ ಕಸ. ಯಜಮಾನ್ರೆ ನೋಡಿ, ಈ ಕಸ ಇವಾಗ ನಮ್ಮ ಗ್ರಾಮ ಪಂಚಾಯತಿ ಪಟ್ಟಣ ಗ್ರಾಮ ಪಂಚಾಯತಿ ಅವರು ಕಸ ತೆಗೆಯೋದು ಲೇಟ್ ಆಯ್ತು ಅಂದ್ರೆ ಕಸ ಅಲ್ಲಿ ಕೊಳ್ತು ಸೊಳ್ಳೆಗಳು ಜಾಸ್ತಿ ಆಗಿ ಜನಕ್ಕೆಲ್ಲ ಕಡಿದ್ರೆ, ಈ ಚರಂಡಿ ಒಳಗೆಲ್ಲ ನೀರೆಲ್ಲ ನಿಂತಿದೆಯಲ್ಲ, ಅದರಿಂದ ಸೊಳ್ಳೆಗಳು ಜಾಸ್ತಿ ಆದ್ರೆ ಜನಕ್ಕೆಲ್ಲ ಕಡಿದ್ರೆ ನೋಡಿ ಮಲೇರಿಯಾ ಬರ್ಬೋದು, ಡೆಂಗಿ ಜ್ವರ ಬರ್ಬೋದು, ಕಾಮಲೆ ಬರ್ಬೋದು, ಕಾಲರ ಬರ್ಬೋದು, ವಾಂತಿ ಭೇದಿ. ಏನ್ ಬಂತು ರೋಗ? ಬೋರ್ವೆಲ್ಲ ಮುರ್ಕೊಂಡು ಹೋಯ್ತಲ್ಲಪ್ಪ. ಏನ್ ಮಾಡ್ಲೆ ಏನ್ ಆತ್ಲಾಗಿ ಮನೆಗೂ ನೀರಿಲ್ಲ. ಅಲ್ಲಮ್ಮ ಏನಮ್ಮ? ಯಾರ? ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರಮ್ಮ. ಅಲ್ಲಿಂದ ಕೇಳ್ಕೊ ಬರ್ತಾ ಇದ್ದೀನಿ, ಆ ಬೋರಲ್ಲ ದಡ 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 ಅಂತೇಳಿ ಜೋರು ಹೊಡೆದು ಮುರಿದಾಕ್ಬಿಟ್ಟಲ್ಲ, ಕುಡಿಯೋ ನೀರಿಗೆಲ್ಲ ಎಷ್ಟು ತೊಂದರೆ ಆಯ್ತೇಳು? ಅಲ್ಲ ಸ್ವಾಮಿ, ಆ ಬೋರ್ವೆಲ್ಲ ನನಗೆ ಬೇಕು ಅಂತ ಮುರಿದಾಕಿದ್ದೀನ. ಏನ ನೀರ್ ಸ್ವಲ್ಪ ದಪ್ಪ ಬರ್ಲಿ ಅಂತ ಮ್ಯಾಕು ಕೆಳಕು ಹಿಂಗ್ ಜೋರಾಗಿ ಅನ್ನಪ್ಪ, ಲಟಕ್ಕಂತ ಮುರ್ಕಂತು. ನಾನೇ ಮಾಡಕ್ಕಾಗ್ತೈತೆ? ಅಲ್ಲಮ್ಮ, ಇವಾಗ ಒಂದು ಸಣ್ಣ ನೆಲ್ಲಿ ಆಗ್ಲಿ ಒಂದು ಬೋರಲ್ ಆಗ್ಲಿ ಯಾತಕ್ಕೋಸ್ಕರ ಕೊಡ್ತಾರೆ ಹೇಳಿ? ಹಳ್ಳಿ ಜನಗಳು ಶುದ್ಧವಾದ ನೀರು ಕುಡಿಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಇದೆಲ್ಲ ಮಾಡ್ಕೊಡ್ತಾರೆ. ಇವಾಗ ಬೋರಲ್ ಮುರಿದಾಕಿದೀರಾ, ಕುಡಿಯೋಕೆಲ್ಲ ನೀರೆಲ್ಲ ಎಲ್ಲ ತರ್ತೀರಾ? ನಮ್ಮೂರಲ್ಲಿ ಬಾವಿಗಳು ಬೇಕಾದಷ್ಟು ಇದಾವ ಸ್ವಾಮಿ. ನೋಡಮ್ಮ, ಕೆರೆಯೊಳಗೆಲ್ಲ ಬಾವಿನೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.